ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮಾ. ಇವತ್ತಿನ ರೆಸಿಪಿ ನೋಡಿ, ತುಂಬ ಒಳ್ಳೆಯ ರೆಸಿಪಿ, ಆರೋಗ್ಯಕ್ಕಷ್ಟೇ ಒಳ್ಳೆಯದು. ನಾವು ಹಲಸಿನ ಹಣ್ಣು ತಿಂದು ಬಿಸಾಡ್ತೇವೆ, ಹಲಸಿನ ಹಣ್ಣು ಮಾತ್ರ ತಿಂದು. ಇಲ್ಲಿ ಬೀಜದಿಂದ ನಾನು ಇವತ್ತು ಹಲಸಿನ ಬೀಜದ ವಡೆ ಮಾಡಿದ್ದೀನಿ ನೋಡಿ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ನೋಡಿ, ಹಲಸಿನ ಬೀಜದ್ದು ಇವತ್ತು ವಡೆ ಮಾಡ್ತಾ ಇದ್ದೀನಿ. ಹಲಸಿನ ಬೀಜ ಇದು ಹಸಿ ಇಲ್ಲ, ಒಣಗಿದಿದೆ. ಈ ಥರ ನಾನು ಫ್ರೆಂಡ್ಸ ಇವನ್ ಹಲಸಿನ ಬೀಜನ ಕುಕ್ಕರಿಗೆ ಹಾಕಿ ಒಂದೆರಡು ವಿಜಲ್ ಬರ್ಸ್ಕೊಂಡಿದ್ದೀನಿ. ಇದ್ರ ಮೇಲಿನ ಸಿಪ್ಪೆ ತೆಗಿಬೇಕು, ಇನ್ನೂ ನಾನು ತೆಗ್ದಿಲ್ಲ, ನಿಮಗೆ ತೋರಿಸ್ಬೇಕಂತ ಹೇಳಿ. ನೋಡಿ, ನಾವು ಶೇಂಗಾ ಹೇಗೆ ಹಸಿ ಶೇಂಗಾ ಕುದಿಸ್ತಿಲ್ಲ ಆ ಥರ ಕುದಿಸ್ಕೋಬೇಕು ನೋಡಿ. ಈ ಥರದ್ದು ನನಗೆಲ್ಲವನ್ನು ಇದ್ರದ್ದು ಸಿಪ್ಪೆ ತೆಗೆದು ಇಟ್ಕೋತೇನೆ ನೋಡಿ. ಮೇಲ್ಗಡೆದ್ದು ಪದ್ರ ಪದರಾಗಿ ಬರುತ್ತೆ. ಇದನ್ನೆಲ್ಲ ಈಗ ತೆಗೆದಿಟ್ಕೋತೀನಿ ನೋಡಿ. ಇಲ್ಲಿ ಬೀಜದ್ದು ಸಿಪ್ಪೆ ತೆಗೆದು ಎಲ್ಲ ಇಟ್ಟಿದ್ದೀನಿ. ಈ ಥರ ನಾವು ಹಣ್ಣಂಗೆ ಬೇಯಿಸ್ಕೋಬೇಕು ನೋಡಿ. ಇಷ್ಟು ಬೆಂದಿದೆಲ್ಲ. ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊತೇನೆ. ವಡೆ ಮಾಡ್ಬೇಕಾದ್ರೆ ನಾವು ಇಲ್ಲಿ ಮಿಕ್ಸಿ ಮಾಡಬೇಕು, ಸ್ವಲ್ಪ ಸ್ವಲ್ಪ ಹಾಕಿ. ಈಗ ಇದನ್ನು ಮಿಕ್ಸಿ ಮಾಡ್ತೇನೆ ನೋಡಿ. ಅದೇ ಬೌಲ್ ಇಟ್ಟಿದ್ದೀನಿ ಇಲ್ಲಿ ನೋಡಿ. ಈ ಥರ ಸಣ್ಣಾಗಿ ಆಗಬೇಕು ನೋಡಿ. ಮಿಕ್ಸಿ ಮಾಡಿ ನಾನು ತಂದಿದ್ದೀನಿ. ಉಳಿದಿರೋಂಥದ್ದನ್ನು ಮಿಕ್ಸಿ ಮಾಡ್ತೇನೆ ನೋಡಿ. ಇಲ್ಲೆಲ್ಲ ನಾನೀಗ ರೆಡಿ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ, ಒಂದು 4 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊತೇನೆ. ನೋಡಿಕೊಂಡು ಹಾಕ್ಕೊಳ್ಳಿ, ಇಷ್ಟ ಅಂತ ಏನಿಲ್ಲ. ಇದಕ್ಕೆ 4 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು, 4 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಆ್ಯಡ್ ನೋಡಿ. 4 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನು ಅಜ್ವಾಯಿನ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ನೋಡಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಇದು ಕಟ್ ಮಾಡಿ ಸಣ್ಣದಾಗಿಟ್ಟಿದ್ದು, ಸ್ವಲ್ಪ ಶುಂಠಿ, 1 ಇಂಚಷ್ಟು ಶುಂಠಿ ತುರಿದಿಟ್ಟಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿಟ್ಟಿರೋದು ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ನಮಗೆ ಉಪ್ಪು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಇದಕ್ಕೆ. ಇದನ್ನೀಗ ಎಲ್ಲವನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ಎಲ್ಲದಕ್ಕೂ ಹೊಂದೋ ಥರ ನಾವು ಇಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ಇದರಲ್ಲೀಗ ನೋಡಿ, ಎಲ್ಲ ಹಿಟ್ಟು ಮತ್ತು ಅಲಸಂದಿ ಬೀಜದ್ದು ಪೌಡ್ರ್ ಮಾಡ್ಕೊಂಡಿದ್ದಿಲ್ಲ ಅದೆಲ್ಲ ನೋಡಿ, ಎಷ್ಟು ಅಂಟದ ಅಲಸಂದಿ ಬೀಜ, ಅದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಇದನ್ನು. ಈಗ ನೀವು ಉಪ್ಪು ಖಾರ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲೊಂದು ಕಳಂಗಿ ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ, ಅದಕ್ಕೆ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಕಾಯಿಲಿ ನಾನು ಅಷ್ಟರಲ್ಲಿ ಇಲ್ಲಿ ವಡೆ ತಟ್ಕೊಂಡು ಬನ್ನಿ ನೋಡಿ. ಈ ಹದಕ್ಕಿದೆಯಲ್ಲ, ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ, ಚಿಕ್ಕದಾಗಿ ವಡೆ ಯಾವ ಥರ ಮಾಡ್ಕೊತೀವಿ ನೋಡಿ. ಈ ಥರ ನಾವು ಚಟ್ಟಂಬಡೆದೆಲ್ಲ ಮಾಡ್ತೀವಿ ನೋಡಿ, ಅದೇ ಥರ ವಡೆ ಮಾಡ್ಕೊಳ್ಳೋನು ನೋಡಿ. ಈ ಥರ ಇಷ್ಟಿಟ್ಟು ವಡೆ ನಾನು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೋತೇನೆ. ತುಂಬ ಚೆನ್ನಾಗಿರುತ್ತೆ ಇದು, ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದು. ನಾವು ಹಲಸಿನ ಹಣ್ಣು ತಿಂದುಬಿಟ್ಟು ಬೀಜ ಎಲ್ಲ ಬಿಸಾಕೋಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ. ಇದಕ್ಕೇನು ಪದಾರ್ಥ ಸಹ ಜಾಸ್ತಿ ಬೇಕಾಗಿಲ್ಲ. ನಾನು ಈ ಥರ ಎಲ್ಲವನ್ನು ಮಾಡಿ ಇಡ್ತೇನೆ ಈಗ ನೋಡಿ. ಈ ಥರ ನಾನೀಗ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಎಣ್ಣೆ ಕಾದಿದೆ, ಹಾಕ್ಕೊಂಡು ಬನ್ನಿ ನೋಡಿ. ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ. ಇಲ್ಲಿ ಮಾಡಿಟ್ಟಿರೋವಂಥದ್ದು ಒಂದೊಂದಾಗಿ ಬಿಡ್ತೇನೆ ನೋಡಿ. ಇದು ಏನು ಕೈಗೆ ಅಂಟೋದಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾವು ಇದರಲ್ಲಿ ಬಿಟ್ಕೊಳ್ಳೋಣ ನೋಡಿ. 1 ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ತೇನೆ ನೋಡಿ. ಒಂದೊಂದಾಗೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾವಲ್ಲ ನೋಡಿ. ಎಲ್ಲಿಯೂ ಅಂಟ್ಕೊಳ್ಳಲ್ಲ, ತುಂಬ ಟೇಸ್ಟಿಯಾಗಿ, ತುಂಬ ಚೆನ್ನಾಗಿ. ಈ ಮಳೆ ಬರುವಾಗ ಕಾಫಿ ಚಾ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಾವು ಹಣ್ಣು ತಿಂದು ಬೀಸಾಡೋ ಬದಲು ಈ ಥರ ಮಾಡ್ಬೋದು.
ಇದರದು ಒಬ್ಬಟ್ಟು ಕೂಡ ಮಾಡ್ತಾರೆ ಹೋಳಿಗೆ, ಅದನ್ನು ಕೂಡ ನಾನು ನಿಮಗೆ ಹಾಕ್ತೇನೆ ರೆಸಿಪಿ. ಯಾವುದಾದ್ರೂ ಹೊಸದು ನಿಮಗೆ ಗೊತ್ತಿದ್ರೆ ನನಗೆ ಮೆಸೇಜ್ ಮಾಡಿ ಹೇಳಿ ಫ್ರೆಂಡ್ಸ. ನೋಡಿ ಇಲ್ಲಿ ಈಗ ಇವು ಫ್ರೈ ಆಗಿದ್ದಾವೆ ಚೆನ್ನಾಗಿ. ಇವು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ, ತುಂಬ ದಪ್ಪ ನೀವು ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಉಬ್ಬುತ್ತವೆ ಪೂರಿ ಥರ ತುಂಬ ಚೆನ್ನಾಗಿ ಉಬ್ಬುತ್ತವೆ. ಚಟ್ಟಂಬಡಿ ಥರ ಅಲ್ಲ, ತುಂಬ ಚೆನ್ನಾಗಿ ಉಬ್ಬುತ್ತವೆ. ನಾನೀಗ ಎಲ್ಲ ಫ್ರೈ ಆಗಿದೆ, ತಕ್ಕೊಂಡ್ಬಿಡ್ತೇನೆ. ನೋಡಿ ತೆಗ್ತಾ ಇದ್ದೇನೆ, ಕಾಣ್ತಿರ್ಬೋದು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ. ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇದ್ದರೆ ಅದ್ರ ಮೇಲೆ ಹಾಕ್ಕೊಳ್ಳಿ, ಎಣ್ಣೆ ಎಲ್ಲ ಹೀರ್ಕೊಂಡು ಹೋಗುತ್ತೆ. ಮತ್ತು ಕೈಗೆ ನೋಡಿ ಅಂಟುವುದಿಲ್ಲ, ಏನೂ ಇಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವಲ್ಲ, ತುಂಬ ಟೇಸ್ಟಿಯಾಗಿ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಹಲಸಿನ ಬೀಜದ್ದು ವಡಿ ಎಷ್ಟು ಚೆನ್ನಾಗಿ, ನೋಡಿ ಎಷ್ಟು ಗರಿಗರಿಯಾಗಿ ಬಂದವು, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಲೈಕು ಮಾಡಿ ಫ್ರೆಂಡ್ಸ. ವಿಡಿಯೋ ನೋಡ್ತೀರಿ, ಲೈಕ್ ಮಾಡ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ಮಾ ಕೈ ರುಚಿನ ಫಾಲೋ ಮಾಡಿ.